ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದಲ್ಲಿ ಭುಗಿಲೆದ್ದಿದೆ ಹಿಂಸಾಚಾರ, ಗಲಭೆ, ಪ್ರತಿಭಟನೆಗಳು ನಡೀತಾ ಇವೆ. ಸಿಂಧ್ ಪ್ರಾಂತ್ಯದ ಗೃಹ ಸಚಿವರ ಮನೆಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನೆಯ ಭದ್ರತಾ ಸಿಬ್ಬಂದಿ ಮೇಲೂ ಪ್ರತಿಭಟನಾಕಾರರು ಹಲ್ಲೆ ಮಾಡಿದ್ದಾರೆ. ಸಿಂಧ್ ಪ್ರಾಂತ್ಯದ ಗೃಹ ಸಚಿವರ ಮನೆಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ಹೊರಹಾಕಿರೋದು. ಮನೆಯಲ್ಲಿದ್ದಂತ ಭದ್ರತಾ ಸಿಬ್ಬಂದಿ ಮೇಲೂ ಕೂಡ ಪ್ರತಿಭಟನಾಕಾರರು ಹಲ್ಲೆ ಮಾಡಿದ್ದಾರೆ. ಪೊಲೀಸರು ರಾಷ್ಟ್ರೀಯವಾದಿ ಸಂಘಟನೆ ನಡುವೆ ಸಂಘರ್ಷ ಉಂಟಾಗಿದೆ. ನೋಡಿ ಯಾವ ಮಟ್ಟಕ್ಕೆ ಹಿಂಸಾಚಾರ ಭುಗಿಲೆದ್ದಿದೆ ಪಾಕಿಸ್ತಾನದಲ್ಲಿ ಅಂತ. ಪೊಲೀಸರು ಹಾಗೂ ರಾಷ್ಟ್ರೀಯವಾದಿ ಸಂಘಗಳೇನಿರ್ತವೆ ಅವುಗಳ ನಡುವೆ ಈ ರೀತಿಯಾಗಿ ಸಂಘರ್ಷ ಭುಗಿಲೆದ್ದಿದೆ. ಇಬ್ಬರ ಸಾವಾಗಿದೆ. ಈ ಘಟನೆಯಲ್ಲಿ ಹಲವಾರು ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸಿಂಧ್ ನದಿಗೆ ಕಾಲುವೆ ನಿರ್ಮಾಣವನ್ನ ವಿರೋಧಿಸಿ ನಡೀತಾ ಇರುವಂತಹ ಹೋರಾಟ ಇದು. ನಮ್ಮ ಭೂಮಿ ನೀರು ಕಸಿದುಕೊಳ್ಳುವುದಕ್ಕೆ ಬಿಡಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಟ್ರಕ್ಗಳನ್ನ ಲೂಟಿ ಮಾಡಿ ಬೆಂಕಿ ಹಚ್ಚಿದ್ದಾರೆ. ಉದ್ರಿಕ್ತರ ಗುಂಪಿನಿಂದ ನಡೆದಿರುವಂತಹ ಪ್ರತಿಭಟನೆ, ಆಕ್ರೋಶ ಆಯಿತು. ಪೊಲೀಸರು ರಾಷ್ಟ್ರೀಯವಾದಿ ಸಂಘಟನೆಗಳ ನಡುವೆ ನಡೀತಾ ಇರುವಂತಹ ಸಂಘರ್ಷ ನೋಡಿ ಯಾವ ಮಟ್ಟಕ್ಕೆ ಹಿಂಸಾಚಾರ ಭುಗಿಲೆದ್ದಿದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ನಡೆದಿರುವಂತಹ ಹಿಂಸಾಚಾರದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನಮ್ಮ ಭೂಮಿ ನೀರನ್ನ ಕಸಿದುಕೊಳ್ಳೋದಕ್ಕೆ ನಾವು ಬಿಡಲ್ಲ ಅಂತೇಳಿ ಸಿಕ್ಕ ಟ್ರಕ್ಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಅಲ್ಲೇ ಇದ್ದಂಥ ಗೃಹ ಸಚಿವರ ಮನೆಗೂ ಬೆಂಕಿ ಹಚ್ಚಿದ್ದಾರೆ. ಭದ್ರತಾ ಸಿಬ್ಬಂದಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಹಿಂಸಾಚಾರ ಭುಗಿಲೆದ್ದಿದೆ. ಅಲ್ಲಿ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವುದೋ ಸಿನಿಮಾದ ದೃಶ್ಯಗಳಲ್ಲ ಇದು. ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಹಿಂಸಾಚಾರ ಭುಗಿಲೆದ್ದಿದೆ, ಯಾವ ರೀತಿ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಸಿಂಧ್ ನದಿಗೆ ಕಾಲುವೆ ನಿರ್ಮಾಣವನ್ನ ವಿರೋಧಿಸಿ ಮಾಡ್ತಾ ಇರುವಂತ ಹೋರಾಟ, ಈ ಹೋರಾಟ ಈಗ ಉಗ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಟೈರ್ಗಳಿಗೆ ಬೆಂಕಿ ಹಚ್ಚೋದು, ಟ್ರಕ್ಗಳಿಗೆ ಬೆಂಕಿ ಹಚ್ಚೋದು, ಅಲ್ಲಿರುವಂಥ ವೆಹಿಕಲ್ಸ್ಗಳನ್ನು ಧ್ವಂಸ ಮಾಡೋದು, ಮತ್ತೆ ಅಲ್ಲಿ ಗೃಹ ಸಚಿವರ ಮನೆಗೂ ಬೆಂಕಿ ಹಚ್ಚಿದ್ದಾರೆ. ಅಲ್ಲೇ ಇದ್ದಂಥ ಭದ್ರತಾ ಸಿಬ್ಬಂದಿಯ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಹಿಂಸಾಚಾರ ಅಲ್ಲಿ ಹೆಚ್ಚಾಗ್ತಾ ಇದೆ. ಅದನ್ನು ನೀವು ಗಮನಿಸಬಹುದು. I